ಹಾಯ್ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಬಾಬಾ ಚಂಚಲ್ನಾಥ್ ಅಘೋರಿ ತುಂಬ ವೈರಲ್ ಆಗ್ತಿದ್ದಾರೆ. ಹಾಗಾದರೆ ಕುಂಭಮೇಳಕ್ಕೆ ಬಂದ ಈ ಚಂಚಲನಾಥ್ ಬಾಬಾ ಯಾರು? ಹುಡುಗಿ ಸಾಧುವಾಗಿ ಬದಲಾಗಿದ್ದು ಹೇಗೆ? 7 ವರ್ಷಕ್ಕೆ ಇವರು ಮನೆ ಬಿಟ್ಟು ಮಾಡಿದ್ದೇನು? ಇವರಿಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೂ ಏನು ಲಿಂಕ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಚಂಚಲ್ನಾಥ್ ಬಾಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದ್ದಾರೆ. ಕೈಯಲ್ಲಿ ಮೂಳೆ ಹಿಡಿದುಕೊಂಡು ಗಾಳಿಯಲ್ಲಿ ನಿಂಬೆ ಹಣ್ಣು ತೇಲಿಸ್ತಿರೋದು, ಸಾಧುಗಳ ಜೊತೆ ಕೂತು ಭಂಗಿ ಹೊಡಿತಿರೋದು, ಬರಿಗೈಯಲ್ಲಿ ಮಂತ್ರ ಹೇಳಿ ಬೆಂಕಿ ಹಚ್ತಿರೋದು, ಹೀಗೆ ಒಂದರ ಮೇಲೊಂದು ವಿಡಿಯೋಗಳು ವೈರಲ್ ಆಗ್ತಿವೆ. ಇವರು ನೋಡೋಕೆ ಮಹಿಳೆಯ ರೀತಿ ಇದ್ರೂ ತಮ್ಮನ್ನ ತಾವು ತೃತೀಯ ಲಿಂಗಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಬಾಬಾ ಚಂಚಲ್ನಾಥ್ ಅಘೋರಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಭಕ್ತರು ಕೂಡ ಇವರನ್ನು ಅಘೋರಿ ಬಾಬಾ ಅಂತಲೇ ಕರೀತಾರೆ. ಯಾರೋ ಈ ಚಂಚಲ್ನಾಥ್ ಬಾಬಾ? ಚಂಚಲ್ನಾಥ್ ಬಾಬಾ ಪಶ್ಚಿಮ ಬಂಗಾಳದಲ್ಲಿ ಜನಿಸಿದ್ರು. ನಾಥ ಸಂಪ್ರದಾಯದ ಕುಟುಂಬ ಇವರದ್ದಾಗಿತ್ತು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ನಾಥ ಸಂಪ್ರದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಚಂಚಲನಾಥರ ತಂದೆ ತಾಯಿಗೆ ಆಧ್ಯಾತ್ಮಿಕತೆಯಲ್ಲಿ ತುಂಬ ಆಸಕ್ತಿ ಇತ್ತು. ಕುಲಗುರುವನ್ನು ತುಂಬ ಭಕ್ತಿಯಿಂದ ಪೂಜಿಸ್ತಿದ್ರು. ತಂದೆ ತಾಯಿ ನೋಡಿಕೊಂಡು ಬೆಳೆದ ಚಂಚಲನಾಥ್ಗೂ ಆಧ್ಯಾತ್ಮಿಕ ಬದುಕಿನಲ್ಲಿ ಆಸಕ್ತಿ ಇತ್ತು. ಇವರಿಗೆ 7 ವರ್ಷ ವಯಸ್ಸಾದಾಗ ಈಕೆಯನ್ನು ತನಗೆ ಅರ್ಪಿಸುವಂತೆ ಕುಲಗುರು ಕೇಳಿದ್ರು. ಕುಲಗುರು ಏನೇ ಕೇಳಿದ್ರು ಕೊಡಬೇಕು ಅನ್ನೋ ನಂಬಿಕೆ ಇತ್ತು. ಹೀಗಾಗಿ ತಂದೆ ತಾಯಿ ಹೆಚ್ಚು ಯೋಚನೆ ಮಾಡಲಿಲ್ಲ. ಮಗಳಾಗಿ ಹುಟ್ಟಿದ ಚಂಚಲನಾಥರನ್ನು ಕುಲಗುರುವಿಗೆ ಅರ್ಪಿಸಿಬಿಟ್ರು. ಹೀಗೆ 7ನೇ ವಯಸ್ಸಿನಲ್ಲಿ ಚಂಚಲನಾಥ ಆಶ್ರಮ ಸೇರಿದ್ರು. ಹುಡುಗಿ ಚಂಚಲನಾಥ ಬಾಬಾ ಆಗಿದ್ದ ಹೇಗೆ? ಆಶ್ರಮಕ್ಕೆ ಸೇರಿದ 7 ವರ್ಷದ ಹುಡುಗಿಗೆ ಕುಲಗುರುವೇ ಚಂಚಲನಾಥ ಅಂತ ಹೆಸರಿಟ್ರು. ಆಕೆ ಅಲ್ಲೇ ಬೆಳೆದು ದೊಡ್ಡವರಾದ್ರು. ಶಿಕ್ಷಣವನ್ನು ಕೂಡ ಅಲ್ಲಿದ್ದುಕೊಂಡೇ ಕಂಪ್ಲೀಟ್ ಮಾಡಿದ್ರು. ಹಗಲು ರಾತ್ರಿ ಪೂಜೆ ಪುನಸ್ಕಾರ ನೋಡುತ್ತಾ ಚಂಚಲ್ನಾಥ್ ಎಲ್ಲವನ್ನೂ ಕಲಿತುಕೊಂಡ್ರು. 16ನೇ ವಯಸ್ಸಿನವರೆಗೆ ಆಶ್ರಮದಲ್ಲೇ ಇದ್ದ ಚಂಚಲನಾಥ್ ಗುರುವಿನಿಂದ ದೀಕ್ಷೆ ಪಡೆದುಕೊಂಡ್ರು. ಕಾಳಿ ಮಾತೆಯನ್ನು ಪೂಜಿಸಿ ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು. ತಮ್ಮನ್ನ ತಾವು ಚಂಚಲನಾಥ್ ಬಾಬಾ ತೃತೀಯ ಲಿಂಗಿ ಅಂತ ಕರೆದುಕೊಂಡ್ರು. ದೇಶದ ವಿವಿಧ ಭಾಗಗಳಿಗೆ ಸುತ್ತಾಟ. ಹರಿಯಾಣದಲ್ಲಿ ರೆಡಿಯಾಯಿತು ಆಶ್ರಮ. ದೀಕ್ಷೆ ಪಡೆದಾದ ಬಳಿಕ ಚಂಚಲನಾಥ ಬಾಬಾ ದೇಶದ ವಿವಿಧ ಭಾಗಗಳಿಗೆ ಪ್ರಯಾಣಿಸಿದ್ರು. ಹಿಂದೂ ಧರ್ಮದ ಪ್ರಚಾರ ಮಾಡಿದ್ರು. ಇದೇ ರೀತಿಯಲ್ಲಿ ಹರಿಯಾಣಕ್ಕೆ ಬಂದ ಚಂಚಲನಾಥರು ಅಘೋರಿಯಾಗಿ ಬದಲಾದ್ರು. ಇಲ್ಲಿಂದ ನಂತರದಲ್ಲಿ ಚಂಚಲನಾಥ್ ಅಘೋರಿ ಅಂತಲೇ ಫೇಮಸ್ ಆದ್ರು. ಹರಿಯಾಣದ ಕರ್ನಾಲ್ನ ರಾಯ್ಪುರದಲ್ಲಿ ಒಂದು ಕಾಳಿ ಮಾತೆ ಮಂದಿರ ಸ್ಥಾಪಿಸಿದ್ರು. ಅದರ ಜೊತೆ ಒಂದು ಆಶ್ರಮವನ್ನು ಕಟ್ಟಿಸಿ ಅಲ್ಲೇ ನೆಲೆಸಿದ್ರು. ಕಾಳಿ ಮಾತೆಯ ಪ್ರಧಾನ ಅರ್ಚಕರು ಇವರೇ ಆಗಿದ್ದಾರೆ. ಹರಿಯಾಣದಲ್ಲಿ ಜನ ಸಾಧು ಸಂತರಿಗೆ ತುಂಬ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಇದೇ ಕಾರಣಕ್ಕೆ ಇಲ್ಲಿ ನೆಲೆಸಿದ್ದೀನಿ ಅಂತಾರೆ ಚಂಚಲನಾಥ್. 7 ಅಡಿ ಜಡೆ ಸೌಂದರ್ಯಕ್ಕೆ ಫೇಮಸ್. ಚಂಚಲನಾಥರಿಗೆ 7 ಅಡಿಯಷ್ಟು ಉದ್ದದ ಜಡೆ ಇದೆ. ಪ್ರತಿ ಅಮಾವಾಸ್ಯೆಯ ಹುಣ್ಣಿಮೆಯಲ್ಲಿ ಆ ಜಡೆಯನ್ನು ಸ್ಮಶಾನದ ಬೂದಿಯಿಂದ ತೊಳೆದುಕೊಳ್ತಾರಂತೆ. ಅವರ ಜಡೆ ಯಾವಾಗಲೂ ತಲೆಯ ಮೇಲೆ ಕಿರೀಟ ಇಟ್ಟಂತೆ ಇರುತ್ತೆ. ಇವರ ಕಿವಿಗಳಲ್ಲಿ ದೊಡ್ಡದಾದ ಬಳೆಯಾಕಾರದ ಓಲೆ ಇದೆ. ಇವರು ಲಿಪ್ಸ್ಟಿಕ್ ಕೂಡ ಹಾಕ್ತಾರೆ. ಮಾಡ್ರನ್ ಸಾಧುವಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಊಟ ಮಾಡೋಕೆ ಅಂತಲೇ ಬೌಲ್ ರೀತಿಯ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ. ಏನೇ ಸೇವಿಸಿದ್ರೂ ಇದರ ಮೂಲಕವೇ ಸೇವಿಸ್ತಾರೆ. ಅಪಾರ ಭಕ್ತವೃಂದ, ಶಿಷ್ಯಗೆ ಗುಂಡು. ಹೌದು, ಚಂಚಲನಾಥ ಅಘೋರಿಗೆ ದೊಡ್ಡ ಪ್ರಮಾಣದ ಭಕ್ತ ವೃಂದ ಇದೆ. ಇವರನ್ನು ನೋಡೋಕೆ ಅಂತಲೇ ಎಷ್ಟೋ ಜನ ಆಶ್ರಮಕ್ಕೆ ಹೋಗ್ತಾರೆ. ಪ್ರತಿ ಶನಿವಾರದಂದು ಅಲ್ಲಿಗೆ ಹೋಗೋ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸ್ತಾರಂತೆ ಚಂಚಲ್ನಾಥ್ ಬಾಬಾ. ಅಷ್ಟೇ ಅಲ್ಲ, ಇವರ ಭಕ್ತರು ಇವರಿಗೆ ಕಾರು ಗಿಫ್ಟ್ ನೀಡಿರೋದು, ಕಾಲು ಒತ್ತುತ್ತಿರೋದು, ಜಡೆಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ತಿರೋ ವಿಡಿಯೋಗಳು ಕೂಡ ಆಗಾಗ್ಗೆ ವೈರಲ್ ಆಗ್ತಾ ಇರುತ್ತೆ. ಜೊತೆಗೆ ಇವರು ತಮ್ಮ ಕಣ್ಣು ಕಾಣದ ಭಕ್ತೆಯೊಬ್ಬರಿಗೆ ದೃಷ್ಟಿ ಬರುವಂತೆ ಮಾಡಿದ್ರು ಅಂತಲೂ ಸುದ್ದಿ ಆಗಿತ್ತು. ಆದ್ರೆ ಇವರು ತಮ್ಮ ಶಿಷ್ಯೆ ಅಘೋರಿ ಮುಸ್ಕಾನ್ಗೆ ಹಾಡ ಹಗಲೇ ಗುಂಡು ಹಾರಿಸಿದ್ರು ಅನ್ನೋ ಆರೋಪ ಕೂಡ ಇದೆ. ಫ್ರೆಂಡ್ಸ್, ಇದು ಬಾಬಾ ಚಂಚಲ್ನಾಥ್ ಅಘೋರಿಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ.
ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.